ಸರ್ ಇದು ನೋಡ್ರಿ ಕ್ಲೀನಾಗಿ ಕಾಣಿಸ್ತಾ ಉಂಟು. ಇದು ದೊಡ್ಡ ಷಡ್ಯಂತ್ರ. ಇದು ಸಾವಿರಾರು ವರ್ಷಗಳ ಇತಿಹಾಸ ಇರುವಂಥ ದೇವಸ್ಥಾನ. ಅದು ಸಾವಿರಾರು ಲಕ್ಷಾಂತರ ದೇವಸ್ಥಾನಗಳಿಗೆ ಜೀರ್ಣೋದ್ಧಾರ ಮಾಡಿದಂಥ ದೇವಸ್ಥಾನ. ಅದು ಮುಖ್ಯವಾಗಿ ವೀರೇಂದ್ರ ಹೆಗ್ಗಡೆರು ಕೂಡ ಇದಕ್ಕೆ ನೀವೇನೇ ಸಹಾಯ ತೊಗೊಂಡು ಹೋಗಿ ಅವ್ರ ಹತ್ರ, ಅವರು ಆ ಸಹಾಯ ಮಾಡೇ ಕಳಿಸ್ತಾರೆ. ಇಲ್ಲ ಅಂತ ಯಾವತ್ತೂ ಹೇಳಿ ಕಳಿಸ್ತಾರೆ. ಅಂಥ ವ್ಯಕ್ತಿಗಳ ಬಗ್ಗೆ ಮತ್ತು ಆ ಕ್ಷೇತ್ರದ ಬಗ್ಗೆ ಏನು ಇವರು ಸಂಚು ಮಾಡ್ತಿದ್ದಾರೆ, ಇದು ದೊಡ್ಡ ಷಡ್ಯಂತ್ರ. ಇದರೊಳಗೆ ನೋ ಡೌಟ್. ಸುಮ್ಮನೆ ಒಂದು ವಿಡಿಯೋ ಮಾಡೋದು, ವಿಡಿಯೋ ಯಾರು ಬೇಕಾದ್ರೂ ಮಾಡ್ಬೋದು ರೀ. ಇವತ್ತಿನ ದಿನ ₹100 ಅಪ್ಲಿಕೇಶನಲ್ಲಿ ನೀವು ಡೌನ್ಲೋಡ್ ಮಾಡ್ಕೊಂಡ್ರೂ ಇಂಥ ವಿಡಿಯೋ ಮಾಡ್ಬೋದು. ನಮ್ಮ ಧರ್ಮದ ವಿರುದ್ಧ ಯಾರೇ ಕಳಂಕ ತರುವಂಥ ಕೆಲಸ ಮಾಡ್ರು ಅಂಥವ್ರ ವಿರುದ್ಧ ನಾವು ಯಾವಾಗಲೂ ಇರ್ತೀವಿ. ನೋಡಿ, ಇವತ್ತು ಬಂದಾಗ ನೀವು ಇಲ್ಲಿ ಚೆಕ್ ಮಾಡ್ಬೋಯಿತ್ತು. ನೀವು ಎಲ್ಲರೂ ಇದ್ದಾರೆ ಇದರೊಳಗಡೆ. ಏನು ಪಕ್ಷ ಅಂತಿಲ್ಲ, ಸಂಘಟನೆ ಅಂತಿಲ್ಲ, ಎಲ್ಲರೂ ಸೇರಾಗಿ ನಾವು ಒಟ್ಟಾಗಿ ಬಂದಿದ್ದೀವಿ. ಮುಂದಿನ ದಿನಗಳಲ್ಲಿ ಯಾರೇ ನಮ್ಮ ಧರ್ಮದ ವಿರುದ್ಧ ಸಂಚನ ಹೊಡೆದ್ರು ಅವ್ರ ವಿರುದ್ಧ ನಾವು ಕಠಿಣವಾಗಿ, ಅಂದರೆ ನಾವು ಇಲ್ಲಿ ಕಾನೂನು ಇದರೊಳಗೆ ಇನ್ನೆಲ್ಲದ ಕಾನೂನು ಉಂಟಲ್ಲ, ಅದ್ರ ವಿರುದ್ಧ ಮಾತಾಡಬಾರ್ದು. ಹಾಗಾಗಿ ನಾವು ಸ್ಮೂತಾಗಿ ಹೇಳ್ತಾ ಇದ್ದೀವಿ. ಬೇರೆ ಥರನೇ ಮಾಡ್ತೀವಿ, ಮುಲಾಜೆ ಇಲ್ಲ ಅದರೊಳಗಡೆ. ಸರಿ, ನೀವು ಸಣ್ಣ ಸಣ್ಣ ದೇವಸ್ಥಾನಕ್ಕೆಲ್ಲ ಟಾರ್ಗೆಟ್ ಮಾಡಿದ್ರೆ ಅವ್ರ ಅಜೆಂಡಾ ಕ್ಲಿಕ್ ಆಗೋದಿಲ್ಲ. ದೊಡ್ಡ ಇಂಥದ್ದೇ ಹೆಸರು ಹಾಳು ಮಾಡೋಕ್ಕೆ ಟ್ರೈ ಮಾಡ್ತಾರೆ. ಅದು ದೇವ್ರು ಅಂತ ಒಬ್ಬ ಇದ್ದಾನಲ್ಲ, ಅವನು ತೋರಿಸ್ತಾನೆ. ಇಷ್ಟು ದಿನ ಎಲ್ಲರೂ ಇವ್ರದ್ದು ನಾಟಕ ನೋಡಾಯಿತು. ಇವಾಗ ಜನರಿಗೆ ಗೊತ್ತಾಯಿತು, ಎಲ್ಲ ಹೊರಗೆ ಬಂದರು. ಇಷ್ಟು ದಿನ ಏನೋ ಇವ್ರದ್ದು ಸತ್ಯ ಇರ್ಬೋದು ಅನ್ಕೊಂಡು ಡೌಟಲ್ಲಿರೋ ಇದ್ದರು. ಅಂದರೆ ನಂಬಿಕೆ ಇದ್ದವರು ಪರನೇ ಇದ್ದರೂ ಕೂಡ ಹೊರಗೆ ಬಿದ್ದಿಲ್ಲಾಗಿತ್ತು. ಇವತ್ತು ಎಲ್ಲ ಜನರಿಗೆ ಗೊತ್ತಾಗಿದೆ, ಕರ್ನಾಟಕ ಜನರಿಗೆ, ಇಡೀ ದೇಶ ಜನರಿಗೆ ಗೊತ್ತಾಗಿದೆ. ಸರ್, ನಮ್ಮಲ್ಲಿ ಸಣ್ಣದೊಂದು ಮಕ್ಕಳಿಗೆ ಆರಾಮಿಲ್ಲಾದರೂ ಕೂಡ ₹100 ತೆಗೆದು ಇಡ್ತೀವಿ ಆ ಧರ್ಮಸ್ಥಳಕ್ಕೆ. ಅಲ್ಲಿ ಧರ್ಮಸ್ಥಾಪನೆ ಆಗಿದೆ ಅಂಥ ಸ್ಥಳ ಅದು. ಅದ್ರ ವಿರುದ್ಧ ಯಾರೊಬ್ಬರು ಷಡ್ಯಂತ್ರ ಮಾಡ್ತಾರಲ್ಲ, ಅವ್ರ ಜೊತೆ ನಮ್ಮದವ್ರದವ್ರು ಅರ್ಧ ಜನ ಸೇರ್ಕೊಂಡಾರೆ. ಅರ್ಧ ಅಲ್ಲ, ಒಂದು ಕೆಲವು ಬೆರಕೆಗಳಷ್ಟೇ. ಅವರು ಸೇರ್ಕೊಂಡಕ್ಕೆ ಕೋರ್ಟಿಗೆ ಹೋದಕ್ಕೆ ಏನು ಸರ್ಕಾರ ಇದು ಮಾಡ್ತು, ಪ್ರೊಸೆಸ್ ಮಾಡ್ತು. ಈಗ ಸರ್ಕಾರಕ್ಕೂ ಗೊತ್ತಾಗಿದೆ ಇದರೊಳಗೆ ಏನು ಹುರುಳಿಲ್ಲ ಅನ್ನೋದು. ಸೊ ಹಾಗಾಗಿ ನಾವೆಲ್ಲ ಧರ್ಮದವ್ರು ಒಂದಾಗ ಅದ್ರ ವಿರುದ್ಧ ಇವತ್ತೊಂದು ಮೌನ ಪ್ರತಿಭಟನೆ ಮಾಡಿದ್ದೀವಿ. ಮುಂದಿನ ದಿನಗಳಲ್ಲಿ ಬೇರೆ ಥರ ಏನಾದ್ರು ಮಾಡಿದ್ರೆ ಅದಕ್ಕೆ ಬೇರೆ ಥರ ಉತ್ತರ ಕೊಡೋಕೆ ರೆಡಿ ಇದೆ. 100% ಟಾರ್ಗೆಟೇ ಇದು. ನಾನು ಹೇಳ್ತೀನಿ, ನಾನೇ ಒಂದು ವಿಡಿಯೋ ಇದು ಹಿಂದಿ ಇದು ಇಬ್ಬರು ಹುಡುಗಿಯರು ಮಾಡಿರೋದೊಂದು ಪಾಡ್ಕ್ಯಾಸ್ಟ್ ನೋಡಿದ್ದೀನಿ ನಾನು. ಆ ಹುಡುಗಿ ಹೇಳ್ತಾಳೆ ಅದರೊಳಗಡೆ, ಧರ್ಮಸ್ಥಳಕ್ಕೆ ಟೆಂಪಲ್ಗೆ ಅಂದರ್ ಲಡ್ಕಿ ಏನೋ ಇದಾಗಿದೆ ಹಂಗೆ ಹೇಳಿದಾಳು ಅವಳು. ಅಂದರೆ ದೇವಸ್ಥಾನದ ಒಳಗಡೆ ಆಗಿದೆ ಅಂದ್ಕೊಂಡು ಇವ್ರು ಪ್ರಚಾರ ಮಾಡ್ತಿದ್ದಾರೆ ಹೊರಗಡೆ ಮೀಡಿಯಾದ. ಅವ್ರಿಗೆ ಸತ್ಯನೇ ಗೊತ್ತಿರೋದಿಲ್ಲ ಏನೂ. ಅದು ₹10 ಯೂಟ್ಯೂಬ್ ಚಾನಲ್ ಮಾಡ್ಕೊಂಡು ನಮ್ಮ ಧರ್ಮದ ವಿರುದ್ಧ ಅವರು ಪ್ರಚಾರ ಮಾಡ್ಕೊತ ಇದ್ದಾರೆ. ಹಾಗೆಲ್ಲ ಆಗಲಿ ಕೊಡೋದಿಲ್ಲ, ಮುಗೀತದು. ಆ ಎಂಡ್ ಆಯ್ತು ಇವತ್ತಿಂದ. ನೀವು ಯಾರು ಇನ್ನು ಮುಂದೆ ಅಂಥದ್ದಕ್ಕೆ ಕೈ ಹಾಕಬೇಡ್ರಿ ಅಂತ ನಾವು ಸ್ಟ್ರೇಟಾಗಿ ಹೇಳ್ತಾಯಿದ್ದೇವೆ. ನೋಡಿ, ನಾವು ಒಗ್ಗಟ್ಟಾಗಿದ್ದಾರೆ ಹಿಂದೂಗಳು ಅಂತ ಸಿಕ್ಕಾಪಡಿ. ಅದ್ರೊಳಗೆ ಒಗ್ಗಟ್ಟೊಳಗೆ ಪ್ರಾಬ್ಲಮ್ ಇಲ್ಲ ರೀ. ಆದರೆ ಒಂದು ಕಾನೂನು ಅಂತ ಇತ್ತಲ್ಲ, ಅವ್ರು ಹೋಗಿದ್ರಲ್ಲ ಕೋರ್ಟಿಗೆ, ಕೋರ್ಟ್ ಆರ್ಡ್ರ್ ಮಾಡ್ತು ಅವ್ರದ್ದು ಏನುಂಟು ನೋಡಿರಿ ಅಂದ್ಕೊಂಡು ಅವ್ರದ್ದು ಹೊಂಡ ತೂಡಾಯ್ತು, ಇನ್ನು ಅವ್ರಿಗೆ ಮುಚ್ಚಾಕೋದಷ್ಟೇ ಅಲ್ಲಿ, ಮತ್ತೇನಿಲ್ಲ. ನೋಡಿರಿ, ದೇಶದ ಕಾನೂನೊಳಗೆ ಎಲ್ಲದಕ್ಕೂ ಒಂದೊಂದು ಸ್ಟ್ರಕ್ಚರ್ ಮಾಡಿರ್ತಾರೆ. ಆ ಕಾನೂನು ಪ್ರಕಾರ ಸರ್ಕಾರದವರು ಏನು ಇವರು ಸುಳ್ಳು ಆಪಾದನೆ ಮಾಡಿದ್ರು, ಸರ್ಕಾರಕ್ಕೆ ಎಷ್ಟು ನಷ್ಟ ಮಾಡಿದ್ರಲ್ಲ. ಈಗ ನಷ್ಟ ಆಯ್ತಲ್ಲ. ಈಗ ಎಷ್ಟು ಖರ್ಚಾಯ್ತು ನಮ್ಮದು? ಅದು ನಮ್ಮದಲ್ಲ ದುಡ್ಡು, ಅದು ತೆರಿಗೆ ದುಡ್ಡು. ಅದ್ರ ವಿರುದ್ಧ ಏನೇನು ಮಾಡಿದಾರಲ್ಲ, ಅದು ಏನು ನಿಮ್ಮ ಕಾನೂನಲ್ಲಿ ಅವಕಾಶ ಉಂಟು ಅವನ್ನೆಲ್ಲ ಮಾಡಿ ಅವ್ರ ಮೇಲೆ ಕ್ರಮ ಕೈಗೊಳ್ಬೇಕು.